ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಈ 5 ಕನಸುಗಳು ನಿಮಗ್ ಬರ್ತಾ ಇವೆ ಅಂತಂದ್ರೆ ನಿಮ್ಮ ಅದೃಷ್ಟ ಬದಲಾಗ್ತಾ ಇದೆ ಅಂತ ಅರ್ಥ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರದು ಅಂತಾದ್ರೆ, ಜೊತೆಗೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ, ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಮೊದಲ ಕನಸು ಏನು ಅಂತಂದ್ರೆ, ನೀವು ಯಾವುದೋ ದೇವರು ಅಥವಾ ವಿಗ್ರಹ, ಜ್ಯೋತಿರ್ಲಿಂಗ, ಲಕ್ಷ್ಮಿ ಅಥವಾ ಕುಬೇರನನ್ನ ಕನಸಿನಲ್ಲಿ ನೋಡೋದು. ಈ ಕನಸುಗಳು ಬಿದ್ರೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಸಂತೋಷ, ಸಂಪತ್ತು ಎಲ್ಲವೂ ವೃದ್ಧಿಯಾಗುತ್ತೆ ಅನ್ನೋದ್ರ ಸಂಕೇತ ನೀಡುತ್ತೆ. ಇದಿಷ್ಟೇ ಅಲ್ಲದೆ ನೀವು ಕನಸಲ್ಲಿ ಶ್ರೀಶಂಕರ, ಪಾರ್ಶ್ವನಾಥನಂತಹ ತೀರ್ಥಂಕರರು, ಬುದ್ಧನಂತಹ ಯಾವುದೇ ಯೋಗಿ ಪುರುಷ, ಸಿದ್ಧ ಪುರುಷನನ್ನ ಕಾಣ್ತಾ ಇದ್ರೆ ಜೀವನದಲ್ಲಿ ನಿಮಗೆ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ದೇವರ ಅನುಗ್ರಹದಿಂದ ಮೋಕ್ಷ ಸಿಗುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಭೈರವ ದೇವರ ಕನಸು ಬಿದ್ರೆ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಗಣೇಶನ ಕನಸು ಬಿದ್ರೆ ನಿಮಗೆ ಜೀವನದಲ್ಲಿ ಅಡೆತಡೆಗಳಿಂದ ಮುಕ್ತಿ ಸಿಗುತ್ತೆ, ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಅನ್ನೋ ಸಂಕೇತವಾಗಿದೆ. ಅದೇ ರೀತಿ ಕಾಳಿದೇವಿಯು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ನಿಮ್ಮ ಶತ್ರು ಸಂಹಾರ ಆಗುತ್ತೆ, ನಿಮ್ಮ ಜೀವನದಲ್ಲಿ ಎಲ್ಲಾ ಕೆಟ್ಟ ಗಳಿಗೆಗಳು ನಿವಾರಣೆಯಾಗುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ. ನಮ್ಮ ಕನಸಿನಲ್ಲಿ ನಾವು ದೇವರುಗಳನ್ನ ಅವರ ಸ್ವಭಾವಕ್ಕೆ ಅನುಗುಣವಾಗಿ ನೋಡ್ತೇವೆ. ಅದು ನಮ್ಮ ಹಣೆ ಬರಹದಲ್ಲಿ ಬದಲಾವಣೆಯಾಗಲಿದೆ ಮತ್ತು ಜೀವನದಲ್ಲಿ ಶುಭವಾಗಲಿದೆ ಅನ್ನೋದ್ರ ಸಂಕೇತವಾಗಿದೆ. ಎರಡನೇದಾಗಿ, ನಿಮ್ಮ ಕನಸಿನಲ್ಲಿ ಸುಂದರವಾದ ದೇವಾಲಯ, ವಿಶೇಷ ತೀರ್ಥಯಾತ್ರೆ ಸ್ಥಳಗಳನ್ನ ನೋಡಿದ್ರೆ ಅಂತಹ ಕನಸುಗಳು ಹೊಸ ಮನೆ ಖರೀದಿ, ಜೀವನದಲ್ಲಿನ ಬದಲಾವಣೆಯನ್ನ ಸೂಚಿಸುತ್ತೆ. ಇನ್ನು ದೇವಾಲಯದ ಶಿಖರ, ಮುಖ್ಯ ದೇವಾಲಯದ ಕನಸು ಕಂಡ್ರೆ ಇದು ಆ ದೇವರುಗಳ ಕೃಪೆಯಿಂದ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಶೀಘ್ರ ಪ್ರಗತಿ ಕಾಣುತ್ತೆ ಅನ್ನೋದ್ರ ಶುಭ ಸೂಚನೆಯಾಗಿದೆ. ಇನ್ನು ಮೂರನೇ ಕನಸು ಏನು ಅಂತಂದ್ರೆ, ನಿಮಗೆ ಘಂಟೆಯ ಶಬ್ದ, ಡಮರು, ಚಂಡೆಯ ಶಬ್ದ, ಆರತಿ ಜೊತೆಗೆ ಘಂಟೆ ಬಾರಿಸುವಂತಹ ಶಬ್ದ, ಪೂಜೆ ಮಾಡ್ತಾ ಇರುವಂತೆ ನೀವು ಕನಸಿನಲ್ಲಿ ಕಂಡಿದ್ದೇ ಆದ್ರೆ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳು ಬರುತ್ತವೆ ಅನ್ನೋದ್ರ ಸೂಚನೆಯಾಗಿದೆ. ಅಷ್ಟೇ ಅಲ್ಲ, ನಿಮಗೆ ಗಂಡು ಅಥವಾ ಹೆಣ್ಣು ಮಕ್ಕಳಿದ್ರೆ ಅವರಿಗೆ ಗಂಡು ಮಗು ಜನಿಸುತ್ತೆ. ಕನಸಿನಲ್ಲಿ ಡಮರು ಧ್ವನಿ ಕೇಳಿಸಿದ್ರೆ ಮನೆಯಲ್ಲಿ ಗಂಡು ಮಗುವಿನ ಜನನವಾಗುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇಂತಹ ಕನಸುಗಳು ಜೀವನದಲ್ಲಿ ಎಲ್ಲವೂ ಶುಭವಾಗಿ ನಡೆಯುತ್ತೆ ಅನ್ನೋದ್ರ ಸೂಚನೆಯಾಗಿದೆ. ಇವಾಗ ನಾವು ಹೇಳುವಂತಹ ಈ ಸುಂದರ ಕನಸು ಬಿದ್ರೆ ಆ ವ್ಯಕ್ತಿ ಹೆಚ್ಚಿನ ಪ್ರಯೋಜನಗಳನ್ನ ಪಡಿತಾನೆ. ಅದೇನು ಅಂತಂದ್ರೆ, ನಿಮ್ಮ ಕನಸಿನಲ್ಲಿ ಒಬ್ಬ ಗುರು ಬರ್ತಾ ಇದ್ರೆ ಇನ್ನು ಜೀವಂತವಾಗಿರುವ ಅಥವಾ ಸಮಾಧಿ ಮಾಡಿದ ಮಹಾಪುರುಷರ, ಮಹಾತ್ಮರ ಅಥವಾ ದೈವಿಕ ಪುರುಷರ ದರ್ಶನವಾದ್ರೆ ಅಂತಹ ದೈವಿಕ ವ್ಯಕ್ತಿಗಳ ದಯದಿಂದಾಗಿ ನಿಮ್ಮ ಜೀವನದ ಸಮಸ್ಯೆಗಳೆಲ್ಲ ಅಳಿಸಿ ಹೋಗುತ್ತವೆ ಅನ್ನೋದನ್ನ ಇದು ಸೂಚಿಸುತ್ತೆ. ಕನಸಿನಲ್ಲಿ ಕಾಣುವ ವ್ಯಕ್ತಿಯ ಮಾರ್ಗದರ್ಶನದಿಂದ ನೀವು ಕೂಡ ಉತ್ತಮ ಮಾರ್ಗದಲ್ಲಿ ನಡೆಯುವ ಮೂಲಕ ಜೀವನದಲ್ಲಿ ಏಳ್ಗೆಯನ್ನ ಕಾಣ್ತೀರಿ. ಈ ಮಾರ್ಗವು ನಿಮ್ಮನ್ನ ಉತ್ತಮ ಸ್ಥಳಕ್ಕೆ ಕರೆದೊಯ್ಯುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಪಡ್ಕೊಳ್ತೀರಿ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು.
ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇನ್ನು 5ನೇ ಕನಸೇನು ಅಂತಂದ್ರೆ ಕನಸಿನಲ್ಲಿ ನಮ್ಮ ಪೂರ್ವಜರನ್ನ ಕಾಣೋದು. ಹೌದು, ಕೆಲವೊಮ್ಮೆ ನಮ್ಮ ಕನಸಿನಲ್ಲಿ ನಮ್ಮ ಪೂರ್ವಜರು ಕಾಣಿಸ್ಕೊಳ್ತಾರೆ. ಅವರಲ್ಲಿ ಕೆಲವರು ನಮ್ಮದೇ ಪೂರ್ವಜರಾಗಿದ್ರೆ, ಇನ್ನು ಕೆಲವರು ನೀವು ನಂಬುವ ಕೆಲವು ವ್ಯಕ್ತಿಗಳಾಗಿರ್ತಾರೆ. ಕೆಲವೊಮ್ಮೆ ನಿಮ್ಮ ಮೃತ ಪೋಷಕರು ಕೂಡ ಕಾಣಿಸ್ಕೊಳ್ತಾರೆ. ಈ ರೀತಿಯಾಗಿ ಯಾವುದೇ ಪೂರ್ವಜರು ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಂದ್ರೆ ಅವರು ಮುಂಬರುವ ತೊಂದರೆಯ ಬಗ್ಗೆ ನಿಮಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಕೆಲವು ತೊಂದರೆ ಬರಲಿದೆ, ಆದ್ದರಿಂದ ಜಾಗರೂಕರಾಗಿರಿ ಅನ್ನೋದನ್ನ ಈ ಕನಸು ಸೂಚಿಸುತ್ತೆ. ಪೂರ್ವಜರನ್ನ ನೋಡೋದು, ವೃದ್ಧರನ್ನ ನೋಡೋದು ನಿಮ್ಮನ್ನ ತೊಂದರೆಯಿಂದ ರಕ್ಷಿಸುವ ಮುನ್ಸೂಚನೆಯಾಗಿದೆ. ಚಿಂತಿಸಬೇಡಿ, ಕೆಲವು ತೊಂದರೆ ಜೀವನದಲ್ಲಿ ಬರುತ್ತೆ, ಆದ್ರೆ ನೀವು ಆ ತೊಂದರೆಯಿಂದ ಖಂಡಿತವಾಗಿಯೂ ಹೊರಬರ್ತೀರಿ. ಕನಸಿನಲ್ಲಿ ಪೂರ್ವಜರನ್ನ ನೋಡೋದ್ರಿಂದ ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನೋದನ್ನ ಇದು ಸೂಚಿಸುತ್ತೆ. ಒಟ್ನಲ್ಲಿ ಈ 5 ಕನಸುಗಳು ನಿಮಗ್ ಬಿದ್ರೆ ಅಂತಂದ್ರೆ ಕನಸಿನಲ್ಲಿ ದೇವರನ್ನ ನೋಡೋದು, ದೇವಾಲಯವನ್ನ ನೋಡೋದು, ಋಷಿಮುನಿಗಳು, ಮಹಾತ್ಮರ ಕನಸುಗಳು, ಘಂಟೆಯ ಶಬ್ದವನ್ನ ಕೇಳ್ತಾ ಇದ್ರೆ, ಮಹಾಪುರುಷರನ್ನ ಅಥವಾ ಮೃತಪೂರ್ವಜರನ್ನ ನೋಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಶುಭಗಳಿಗೆ ಬಂದಿದೆ ಅನ್ನೋದನ್ನ ಇವು ಸೂಚಿಸುತ್ತವೆ. ಕನಸುಗಳ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳು ನಡೆದಿವೆ. ಇಂದಿನ ವಿಜ್ಞಾನವೂ ಕೂಡ ಕನಸುಗಳು ಹಿಂದಿನ ಘಟನೆಗಳನ್ನ ಬದಲಾಯಿಸುವಂತಹ ಸೂಚನೆಯನ್ನ ನೀಡುತ್ತೆ ಅನ್ನೋದನ್ನೇ ಹೇಳುತ್ತೆ. ಆದ್ರೆ ಈಗಾಗಲೇ ತಿಳಿಸಿದ ಕನಸುಗಳಿಗೆ ತದ್ವಿರುದ್ಧವಾದ ಕನಸುಗಳು ಬಿದ್ರೆ ಅದಕ್ಕೇನರ್ಥ ಅನ್ನೋದನ್ನ ನೋಡೋಣ. ಸ್ವಪ್ನಶಾಸ್ತ್ರದಲ್ಲಿಯೂ ಕೂಡ ಕನಸುಗಳ ಬಗ್ಗೆ ಅನೇಕ ವಿಷಯಗಳನ್ನ ಬರೆಯಲಾಗಿದೆ. ಅಂದ್ರೆ ಈ 5 ಕನಸುಗಳು ನಿಮ್ಮ ಹಣೆ ಬರಹವನ್ನ ಬದಲಾಯಿಸುವಂತಹ ಸೂಚನೆಗಳಾಗಿವೆ. ದೇವರ ವಿಗ್ರಹವನ್ನ ನೋಡಿದ್ರೆ ಆ ದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಅನ್ನೋದನ್ನ ಈಗಾಗಲೇ ನಿಮಗೆ ತಿಳಿಸಿದ್ದೀವಿ ಅಲ್ವಾ? ಆದ್ರೆ ನಿಮಗೆ ಕನಸಿನಲ್ಲಿ ಯಾವುದೇ ದೇವರ ವಿಗ್ರಹ ಮುರಿದಂತೆ ಕಂಡು ಬಂದ್ರೆ, ಆ ವಿಗ್ರಹದ ಒಂದು ಭಾಗ ಮುರಿದು ಹೋಗಿದೆ, ಕೈಗಳು ಅಥವಾ ಕಾಲುಗಳು ಮುರಿದಿವೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬರಲಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ನೀವು ಕನಸಿನಲ್ಲಿ ಕುಲದೇವಿಯನ್ನ ನೋಡ್ತಾ ಇದ್ದು ದೇವಿಗೆ ಕಾಲು ಕೈಗಳು ಯಾವುದೂ ಇಲ್ಲದೆ ಇದ್ರೆ ಕುಲದೇವಿ ಕೋಪಗೊಂಡಿದ್ದಾಳೆ ಅಥವಾ ಕುಲದೇವಿಯನ್ನ ಬಂಧನದಲ್ಲಿ ಇಡಲಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇದರಿಂದ ಕುಲದೇವಿಯ ಆಶೀರ್ವಾದ ನಿಮಗೆ ಸಿಗೋದಿಲ್ಲ. 2ನೇದಾಗಿ, ಹಳೆಯ ಪಾಳು ಬಿದ್ದ ದೇವಾಲಯ. ಕೆಲವು ಹಳೆಯ ಮುರಿದ ದೇವಾಲಯ, ಭಯಾನಕ ದೇವಾಲಯವನ್ನ ಕಂಡ್ರೆ ಭವಿಷ್ಯದಲ್ಲಿ ಕೆಲವು ತೊಂದರೆ ಅಥವಾ ನಷ್ಟ ಅಥವಾ ಸಮಸ್ಯೆ ಬರಲಿದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇನ್ನು ನಿಮಗೆ ಕನಸಿನಲ್ಲಿ ಘಂಟೆ, ಶಂಖ, ಡಮರು ಶಬ್ದಗಳು ಭಯಾನಕವಾಗಿ ಕೇಳಿಸೋದಕ್ಕೆ ಪ್ರಾರಂಭಿಸಿದ್ರೆ ಅದನ್ನ ಕೇಳಿ ನೀವು ನಿಜಕ್ಕೂ ಭಯಪಟ್ಟು ಕನಸಿನಿಂದ ಎಚ್ಚರವಾದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಯಾವುದೋ ಕೆಟ್ಟ ಸೂಚನೆ ಸಿಗುತ್ತೆ ಅನ್ನೋದನ್ನ. ಇದು ಯಾವುದೋ ದುರ್ಘಟನೆಯ ಸಂಕೇತವಾಗಿದೆ. ಆದರೆ ವೀಕ್ಷಕರೇ, ಒಂದು ಮಾತು ನೆನ್ಪಿಡಿ, ಕೆಟ್ಟ ಕನಸುಗಳು ಬಿದ್ದಾಗ ಅಯ್ಯೋ ಕೆಟ್ಟ ಕನಸೆ ಅಂತ ಮರಗಬೇಡಿ. ಯಾಕಂತಂದ್ರೆ ಅಂಥ ಕೆಟ್ಟ ಕನಸುಗಳಿಗೆ ಕೆಲವು ಪರಿಹಾರಗಳನ್ನ ಮಾಡುವ ಮೂಲಕ ನೀವು ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ ತೊಡೆದುಹಾಕಬಹುದು. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿಗೆ ಕನಸುಗಳು ಬರುತ್ತವೆ. ಆ ವ್ಯಕ್ತಿಯ ಸಂಪೂರ್ಣ ಕರ್ಮದ ಪ್ರಕಾರ ಮುಂಚಿತವಾಗಿ ಸರಿಯಾದ ಸೂಚನೆಯನ್ನ ನೀಡುತ್ತವೆ. ಆದ್ರಿಂದ ನೀವು ಕೆಟ್ಟ ಕನಸುಗಳನ್ನ ಕಾಣ್ತಾ ಇದ್ರೆ ಅಂಥ ಕನಸುಗಳು ಕಂಡ ತಕ್ಷಣ ಪರಿಹಾರವನ್ನ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ಮತ್ತೆ ಎಲ್ಲವೂ ಶುಭವಾಗುತ್ತೆ. ಯಾವುದೇ ಕೆಟ್ಟ ಪರಿಣಾಮದಿಂದ ಜೀವನ ಹಾಳಾಗೋದಿಲ್ಲ. ವೀಕ್ಷಕರೇ, ನೋಡಿದ್ರಲ್ವಾ, ಈ 5 ಕನಸುಗಳು ನಿಮಗ್ ಬರ್ತಾ ಇವೆ ಅಂತಂದ್ರೆ ನಿಮ್ಮ ಅದೃಷ್ಟ ಬದಲಾಗುತ್ತೆ ಅಂತ ಅರ್ಥ ಅನ್ನೋ ರಹಸ್ಯ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ.
ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.